ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಜೂನ್ ತಿಂಗಳ ಪೆನ್ಷನ್ ಬಗ್ಗೆ ಆಗಿರ್ಬೋದು, ಈಗ ಹೊಸ ಅಪ್ಡೇಟ್ ಬಂದಿದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಮತ್ತೆ ಬಯೋಮೆಟ್ರಿಕ್ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ನಡೀತಾ ಇದೆ. ಮೊದಲ ಹಂತದಲ್ಲಿ ಈಗ ನೋಡೋದಕ್ಕೆ ಹೋದ್ರೆ ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕೊಡಬೇಕು ಅನ್ನೋದು ಸರ್ಕಾರದ ನಿಲುವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ಕಳೆದ ಕೆಲವು ವರ್ಷಗಳ ಹಿಂದೆ ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಪೇಯರ್ ಆಗಿದ್ರೂ ಸಹ ಅಂತ ಅರ್ಜಿಗಳು ಸಹ ರಿಜೆಕ್ಟ್ ಆಗ್ತಾ ಇದಾವೆ. ಈ BPL ಟು APL ಆಗ್ತಾ ಇದಾವೆ. ಹಾಗಾಗಿ ನೀವು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಮೆನ್ಷನ್ ಆಗಿರುತ್ತೆ ವೆರಿಫಿಕೇಶನ್ ಡನ್, ಅಂದ್ರೆ ಇನ್ಕಮ್ ಅಬೋವ್ 1.2 lakhs ಅಂತ ಹೇಳಿ ಸ್ಟೇಟಸ್ ಅಲ್ಲಿ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗಾಗಿ ಯಾವ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿದೆ, ಚೆಕ್ಔಟ್ ಮಾಡಿ. ಅದರ ಜೊತೆಯಲ್ಲಿ ಈಗ ಬಯೋಮೆಟ್ರಿಕ್ ಸಂಬಂಧಪಟ್ಟ ಹಾಗೆ ಸೀರಿಯಸ್ ಆಗಿ ತಗೊಂಡಿದೆ ಸರ್ಕಾರ. ಒನ್ ಟೈಮ್ ಬಯೋಮೆಟ್ರಿಕ್, ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಪಡ್ಕೋಬೇಕು ಅಂದ್ರೆ ಬಯೋಮೆಟ್ರಿಕ್ ಕೊಡುವಂತ ಅಗತ್ಯ ಇಲ್ಲ. ಬಟ್ ಆದ್ರೆ ಇವಾಗ ಒನ್ ಟೈಮ್ ಬಯೋಮೆಟ್ರಿಕ್ ಮಾತ್ರ ಕಡ್ಡಾಯವಾಗಿ ಕೊಡ್ಲೇಬೇಕು. ಸರ್ಕಾರ ಈಗ ತೀರ್ಮಾನ ತಗೊಂಡಿರೋದು ನಿಜ. ಇದ್ರ ಬಗ್ಗೆ CM DK ಶಿವಕುಮಾರ್ ಅವರೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಅನ್ನ ನಾವು ಕಡ್ಡಾಯ ಮಾಡ್ತೀವಿ ಅಂತ ಹೇಳಿ. ಉದ್ದೇಶ ಬಂದ್ಬಿಟ್ಟು ಯಾರು ತೀರ್ಕೊಂಡಿರ್ತಾರೆ ಅವರ ಖಾತೆಗೆ ಈಗಾಗಲೇ ಸಾಕಷ್ಟು ಹಣ ಹೋಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 36 ಲಕ್ಷ ರೂಪಾಯಿಯನ್ನ ಈಗ ಮತ್ತೆ ಸರ್ಕಾರ ಅವ್ರ ಖಾತೆಯಿಂದ ಹಿಂಪಡೆದಿದೆ. ಕೆಲವೊಂದಿಷ್ಟು ಜನ ತೀರ್ಕೊಂಡವರ ATM ಕಾರ್ಡ್ ಅನ್ನ ಬಳಸ್ಕೊಂಡು ಹಣ ಕೂಡ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಬಯೋಮೆಟ್ರಿಕ್ ಮುಂದಿನ ತಿಂಗಳಿಂದಾನೇ ಜಾರಿಯಾಗುವಂತ ಸಾಧ್ಯತೆ ಇದೆ. ನೋಡಬೇಕು, ಮುಂದಿನ ತಿಂಗಳಿಂದಾನೇ ತರ್ತಾರ ಅಂತ ಹೇಳಿ. ತರೋದಂತೂ ಗ್ಯಾರಂಟಿ ಆಗಿದೆ. ಈಗ ಸರ್ಕಾರದ ಕಡೆಯಿಂದ ಸಾಕಷ್ಟು ವಿಡಿಯೋಗಳು ಬರ್ತಾ ಇದೆ, ಅಪ್ಡೇಟ್ಸ್ ಗಳು ಬರ್ತಾ ಇದೆ. ಹಾಗಾಗಿ ಒನ್ ಟೈಮ್ ಬಯೋಮೆಟ್ರಿಕ್ ನೀವು ಏನು ಮಾಡೋದು ಬೇಡ. ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರ, ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ನೀವು ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ನೀವು ಬಯೋಮೆಟ್ರಿಕ್ ಅನ್ನ ಅಲ್ಲಿ ಮಾಡಿಸಬೇಕಾಗುತ್ತೆ. ಆಧಾರ್ ನಂಬರ್ ಕೊಟ್ಟರೆ ಸಾಕು. ನಿಮ್ಮ ಗೃಹಲಕ್ಷ್ಮಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನ್ ಚೆಕ್ ಮಾಡಿಸ್ತಿದ್ರಲ್ಲ ಅದೇ ರೀತಿಯಾಗಿ ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಕೊಡ್ತಾ ಇದ್ರಿ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ನೀವು ಬಯೋಮೆಟ್ರಿಕ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆನಾ? ಅದು ಅಧಿಕೃತವಾಗಿ ಇಂಥ ದಿನಾಂಕ ಅಂತ ಹೇಳಿಲ್ಲ, ಬಟ್ ಆದ್ರೆ ಮುಂದಿನ ತಿಂಗಳಿಂದ ಬಹುತೇಕ ಶುರುವಾಗುವಂತ ಸಾಧ್ಯತೆ ಇದೆ. ಓಕೆನಾ? ಇನ್ನ ಜೂನ್ ತಿಂಗಳ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ಏಪ್ರಿಲ್ ಮೇ ಜಮಾ ಆಗ್ತಾ ಇದೆ. ಒಂದು ವಾರ ವೆಯ್ಟ್ ಮಾಡಿ, ನಿಮಗೆ ಜೂನ್ ತಿಂಗಳ ಪೆನ್ಷನ್ ಹಣ ಕೂಡ ಜಮಾ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ನಿನ್ನೆನಿಂದ ಜೂನ್ ತಿಂಗಳ ಪೆನ್ಷನ್ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಸಾಕಷ್ಟು ಜನ ವಿಡಿಯೋ ಮಾಡಿ, ಸರ್ ಲೈವ್ ಮಾಡಿ ಏನಾದ್ರೂ ಅಪ್ಡೇಟ್ಸ್ ಕೊಡಿ ಅಂತ ಟೆಲಿಗ್ರಾಮ್ ಚಾನಲ್ ನಲ್ಲಿ ಯಾರ್ಯಾರು ಪ್ರೂಫ್ ಕಳಿಸ್ತಾ ಇರ್ತಾರೆ, ಯಾವ್ಯಾವ ಜಿಲ್ಲೆಗೆ ಜೂನ್ ಪೆನ್ಷನ್ ಹಣ ಜಮಾ ಶುರುವಾಗಿದೆ ಎಲ್ಲ ಮಾಹಿತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ. ಯೂಟ್ಯೂಬ್ ನ ಅಬೌಟ್ ಸೆಕ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಕ್ಲಿಕ್ ಮಾಡಿ ನೀವು ಕೂಡ ಜಾಯ್ನ್ ಆಗಿ. ಸದ್ಯಕ್ಕಂತೂ ಏಪ್ರಿಲ್ ಮೇ ಜೂನ್ 3 ತಿಂಗಳ ಪೆನ್ಷನ್ ಹಣ ರಿಲೀಸ್ ಆಗಿದೆ, ಜಮಾ ಆಗ್ತಾ ಇದೆ. ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ, ಚೆಕ್ ಮಾಡೋಣ. ಓಕೆನಾ? ಹಾಗಾಗಿ ನಿಮ್ಗೂ ಜೂನ್ ತಿಂಗಳ ಪೆನ್ಷನ್ ಹಣ ಬಂದಿದ್ಯಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರೂ ಹಣ ಜಮಾ ಆಗಿದ್ರೆ ಹಣ ಜಮಾ ಆಗಿರುವಂತ ಟೆಕ್ಸ್ಟ್ ಮೆಸೇಜ್ ಸ್ಕ್ರೀನ್ ಶಾಟ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಬಹುದು, ಟೆಲಿಗ್ರಾಮ್ ಅಲ್ಲಿ ಕಳಿಸಬಹುದು, ಫೇಸ್ಬುಕ್ ಅಲ್ಲಿ ನೀವು DM ಅನ್ನ ಮಾಡಬಹುದು. ಓಕೆನಾ? ಸದ್ಯಕ್ಕೆ ಇಷ್ಟಿರುವಂತ ಅಪ್ಡೇಟ್. ವಿಡಿಯೋ ಪಿಕ್ ಆನ್ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.